1987 ಅಫ್ಘಾನ್ ಮತ್ತು ಪಾಕ್ ಗಡಿ ಭಾಗದಲ್ಲಿ LET ಅನ್ನೋ ಒಂದು ಸಂಘಟನೆ ಸ್ಥಾಪನೆ ಆಗುತ್ತೆ. LET ಅಂದ್ರೆ ಲಷ್ಕರ್ ಇ ತೊಯ್ಬಾ. ಇದರ ಅರ್ಥ ಉರ್ದು ಭಾಷೆಯಲ್ಲಿ ಪವಿತ್ರ ಸೇನೆ ಅಂತ. ಆದ್ರೆ ಪವಿತ್ರ ಸೇನೆ ಅಂತ ಇವ್ರು ಹೆಸರಿಟ್ಕೊಂಡು ಇಲ್ಲಿವರೆಗೂ ಇವ್ರು ಮಾಡಿರೋ ಕೃತ್ಯಗಳೆಲ್ಲ ನೀಚ ಹಾಗೂ ಘೋರ ಕೃತ್ಯಗಳು. ಈ ಸಂಘಟನೆ ಸ್ಟಾರ್ಟ್ ಮಾಡಿದ್ದು ಹಫೀಜ್ ಮೊಹಮ್ಮದ್ ಸಯೀದ್ ಅಂತ. ಇವನು ಈ ಸಂಘಟನೆ ಸ್ಟಾರ್ಟ್ ಮಾಡಿದ್ದೆ ಕಾಶ್ಮೀರನ ಭಾರತದಿಂದ ಬೇರ್ಪಡಿಸಿ ಪಾಕಿಸ್ತಾನದ ಭಾಗವನ್ನಾಗಿ ಮಾಡಕ್ಕೆ. 13 ಡಿಸೆಂಬರ್ 2001 ಮೊದಲ ಬಾರಿಗೆ ಇವರು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿ ಮಾಡಿದ್ದು ಇದೇ LET. ಅವತ್ತು ಬೆಳಗ್ಗೆ 11:30 5 ಜನ ಟೆರರಿಸ್ಟ್ಗಳು ಫೇಕ್ ID ಕೊಟ್ಟು ಅಂಬಾಸೆಡರ್ ಕಾರ್ನ ಗೌರ್ಮೆಂಟ್ ವೆಹಿಕಲ್ ತರ ಮಾಡಿಫೈ ಮಾಡ್ಕೊಂಡು ಪಾರ್ಲಿಮೆಂಟ್ ಒಳಗಡೆ ಇವರು ಎಂಟ್ರಿ ಸಾಧಿಸ್ತಾರೆ. ಆ ಕಾರಿನ ಡಿಕ್ಕಿ ಒಳಗಡೆ ಎಕ್ಸ್ಪ್ಲೋಸಿವ್ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ. ಅವತ್ತು 6 ಜನ ಡೆಲ್ಲಿ ಪೊಲೀಸ್, 2 ಪಾರ್ಲಿಮೆಂಟ್ ಸೆಕ್ಯೂರಿಟಿಗಳು ಹಾಗೂ ಒಬ್ಬ ಗಾರ್ಡ್ನರ್ ಸೇರಿ 9 ಜನನ ಇವರು ಹತ್ಯೆ ಮಾಡ್ತಾರೆ. ಆದ್ರೆ ಆ 5 ಜನ ಟೆರರಿಸ್ಟ್ಗಳನ್ನ ಪಾರ್ಲಿಮೆಂಟ್ ಒಳಗಡೆ ಒಡೆದ್ ಮಲಗಿಸ್ತಾರೆ. ಅವತ್ತು ಆ ಟೆರರಿಸ್ಟ್ಗಳು ಹತ್ಯೆ ಮಾಡಕ್ ಬಂದಿದ್ದು ಪಾರ್ಲಿಮೆಂಟ್ ಒಳಗಡೆ ಇದ್ದ ರಾಜಕಾರಣಿಗಳನ್ನ. ಪೊಲೀಸ್ ಮತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳು ತೋರಿದ ಶೌರ್ಯದಿಂದ ಬೇರೆ ಯಾರಿಗೂ ಹಾನಿಯಾಗಿಲ್ಲ. 26/11/2008 ಅವತ್ತು ಮುಂಬೈ ತಾಜ್ ಹೋಟೆಲ್ ಸೇರಿದಂತೆ ಹಲವಾರು ಕಡೆ ಅಟ್ ಎ ಟೈಮ್ 10 ಜನ ಟೆರರಿಸ್ಟ್ಗಳು ಜನಸಾಮಾನ್ಯರ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಲಿ 166 ಜನ ತಮ್ಮ ಪ್ರಾಣ ಕಳ್ಕೊತಾರೆ. 300ಕ್ಕೂ ಅಧಿಕ ಜನ ಗಾಯಕ್ಕೊಳಗಾಗ್ತಾರೆ. 18 ಜನ ಸೆಕ್ಯೂರಿಟಿ ಫೋರ್ಸ್ ತಮ್ಮ ಪ್ರಾಣ ಕಳ್ಕೊತಾರೆ. ಆದರೆ ಅದರಲ್ಲಿ 9 ಜನ ಟೆರರಿಸ್ಟ್ ನಮ್ಮ ಸೈನಿಕರ ಗುಂಡಿಗೆ ಬಲಿಯಾಗ್ತಾರೆ. ಅದರಲ್ಲಿ ಒಬ್ಬ ಟೆರರಿಸ್ಟ್ ಅಜ್ಮಲ್ ಕಸಬ್ ಅನ್ನೋನ್ನ ಜೀವಂತವಾಗಿ ಸೆರೆ ಹಿಡಿತಾರೆ. ಅವನ್ನ ನವೆಂಬರ್ 21, 2012 ಗಲ್ಲಿಗೇರಿಸ್ತಾರೆ. ಈಗ ಪಹಲ್ಗಾಮ್ನಲ್ಲಿ 27ಕ್ಕೂ ಅಧಿಕ ಜನರನ್ನು ಹತ್ಯೆ ಮಾಡೋರೆ. ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ. ಈಗ ಇವರೇ ಈ ಕೃತ್ಯ ಮಾಡಿರುವುದು LET ಸಂಘಟನೆಯ ಕೆಳಗೆ ಬರುವ TRF ಸಂಘಟನೆ ಎಂದು ಘೋಷಿಸಿಕೊಂಡಿದ್ದಾರೆ. ಈ ಸಂಘಟನೆಗಳಿಗೆ ಪಾಕಿಸ್ತಾನದ ISI ಸಪೋರ್ಟ್ ಮಾಡ್ತಿದೆ ಅಂತ ಅನುಮಾನಗಳಿವೆ. ಈ ಟೆರರಿಸ್ಟ್ ಮಕ್ಕಳು ಹೋಗ್ ಮೋದಿಗೆ ಹೇಳು ಅಂತ ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ದಾರೆ. ಇದಕ್ಕೆ ನಮ್ಮ PM ಮೋದಿಯವರು ಎಷ್ಟು ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾರೆ ಅಂತ ಕಾಯ್ದು ನೋಡೋಣ. ವಿಧಿವಶ ಆಗಿರೋ ಅಷ್ಟು ಜನರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವ್ರ ಕುಟುಂಬಕ್ಕೆ ಈ ನೋವನ್ನು ತಡೆಯುವ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.